ಬರ್ತದ ನನ್ನ ಮನಸ್ಸಿನಾಗ ವಿಚಾರ. ಒಂದೆಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಲಿಲ್ಲ ಅಂದ್ರೆ ಸಮಾಜದ ಪರಿಸ್ಥಿತಿ ಹಂಗಿರ್ತಿತ್ತು. ಹರಿದೋದ ಬದುಕನು ಹುಡುಕಿ ನವಿರಾದ ನೂಲನು ಬಳಸಿ ಹಸನಾಗಿ ಹೆಣೆದು ಕೊಡುವ ನೇಕಾರನೇ ಮಾಳಿಗೆಯು ಸೋರುವ ಮುನ್ನ ಛಾವಣಿಯ ಹಾಸುವ ನೀನು. ಅಥಣಿ ತಾಲೂಕಿನ ನಮ್ಮ ರೈತರೇ ಇನ್ನಾದ್ರೂ ಜಾಗೃತರಾಗಿರಿ. ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟದವರೆಗೆ ಅಲ್ಲಿಂದ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ಗಣಿ ಭಾಗದ ತನಕ ನಾವು ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಬೀದಿಗೆ ಬಂದು ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ ಅಲ್ವೋ ಸ್ವಾಮಿ. ನಾವು ಮಾಡುವ ಈ ಸುದ್ದಿ ಯಾರ ಪರವಾಗಿಯೂ ಇರುವುದಿಲ್ಲ. ನಮ್ಮ ಹಕ್ಕು, ನಮ್ಮ ಸ್ವಾತಂತ್ರ್ಯ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂದರೆ ದೇಶ ಮತ್ತು ರಾಜ್ಯ, ಜಿಲ್ಲೆ, ತಾಲೂಕುಗಳಲ್ಲಿ ನಾಯಕರ ರೂಪದಲ್ಲಿ ರಾಜ್ಯಗಳು ಮತ್ತು ದೇಶಗಳನ್ನು ಆಡಳಿತ ನಡೆಸುವ ರಾಜಕಾರಣಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು. ನಮ್ಮ ಧರ್ಮ ಅದನ್ನು ಉಳಿಸಿಕೊಳ್ಳುವುದು. ಅವರ ಧರ್ಮ. ನಾವು ಮಾಡುವ ಸುದ್ದಿ ಮೇಲ್ನೋಟಕ್ಕೆ ಏನೋ ಗೊಂದಲ ಇರಬಹುದು, ಸಂಪೂರ್ಣ ವಿಷಯ ನೋಡಿದಾಗ ಅರ್ಥವಾಗುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಪ್ರತಿಭಟನೆ ಇರಬಹುದು, ಹಕ್ಕುಗಳಿರಬಹುದು, ಸ್ವಾತಂತ್ರ್ಯ ಇರಬಹುದು, ಹಾಗೆಯೇ ತಪ್ಪು ಸರಿ ಎನ್ನುವುದು ಕೂಡ. ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯಾಧೀಶರನ್ನು ಕೂಡ ತಮ್ಮ ದೇಶದ ಸಂವಿಧಾನದಲ್ಲಿ ನನ್ನ ಪ್ರಜೆಗಳು ಎಲ್ಲ ರೀತಿಯ ಹಕ್ಕುಗಳನ್ನು ಮತ್ತು ಮೀಸಲಾತಿಗಳನ್ನು ಆಯಾ ಇಲಾಖೆಗಳಿಗೆ ಕೂಡ ಸ್ಥಾಪನೆ ಮಾಡಿಕೊಟ್ಟರು. ಅದರ ಭಾಗವಾಗಿ ನಾವು ತಪ್ಪು ಮಾಡಿದ್ರೆ ನಮ್ಮ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ನ್ಯಾಯಾಧೀಶರನ್ನು ಕೂಡ ಮಾಡಿಕೊಟ್ಟವರು. ಅದೇ ರೀತಿ ನಮ್ಮ ರಕ್ಷಣೆಗಾಗಿ ಪೊಲೀಸ್ ಇಲಾಖೆಯನ್ನ ಮಾಡಿಕೊಟ್ರು. ನಮ್ಮ ಕುಂದು ಕೊರತೆಗಳನ್ನು ಆಲಿಸಲು ತಹಶೀಲ್ದಾರ್ ಅಂತ ಇಲಾಖೆ ಮಾಡಿದವರು. ನಮ್ಮ ಹಕ್ಕು ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಸುಮಾರು ವರ್ಷಗಳಿಂದ ಚಿಕ್ಕಂದ್ರಿಂದ ಹಿಡಿದು ನಮ್ಮ ದೇಶಕ್ಕಾಗಿ ಸದಾ ಕಾಲ ಸಂವಿಧಾನ ರೂಪಿಸಿಕೊಂಡು ನಮ್ಮ ನಡೆ ಮತ್ತು ನುಡಿ, ನಮ್ಮ ಹೆಜ್ಜೆಗಳು, ನಮ್ಮ ಹಕ್ಕುಗಳನ್ನು ಕೇಳಲು ಮತದಾರರನ್ನು ಬ್ರಿಟಿಷರ ಸರ್ಕಾರ ಇದ್ದ ಸಮಯದಲ್ಲಿ ಹೋರಾಟ ಮಾಡಿ, ಅದೇ ಸಮಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತು ಮೇಲ್ಜಾತಿಯ ಜನರು ಪ್ರತಿ ಸಮಯದಲ್ಲಿ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಡ್ಡಿಪಡಿಸುತ್ತಾ ಹಲವಾರು ಚಿತ್ರ ಹಿಂಸೆ ಕೊಡುತ್ತಾ ಆ ಜಾತಿ ಮೇಲೂ ಈ ಜಾತಿ ಕೀಳು ಅಂತ ಹೇಳಿ ಸಾಕಷ್ಟು ಗೊಂದಲಗಳನ್ನು ರೂಪಿಸಿಕೊಂಡು ಕೆಲವು ಮೂಢನಂಬಿಕೆಗಳನ್ನ ನಮ್ಮ ಮುಗ್ಧ ಜನರ ತಲೆಯಲ್ಲಿ, ಬುದ್ಧಿಯಲ್ಲಿ ತುಂಬಿ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರತಿ ಸಮಯದಲ್ಲೂ ಅಡ್ಡಿಪಡಿಸಿದ್ರು. ಅದೇ ಸಮಯದಲ್ಲಿಯೇ ಈ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲಭೂತ ಸೌಕರ್ಯಗಳು, ರೈತರಿಗೆ ಶಿಕ್ಷಣ, ನಿರುದ್ಯೋಗಿಗಳಿಗೆ ಉದ್ಯೋಗ, ಪ್ರತಿ ಪ್ರಜೆಯೂ ಕೂಡ ಮತದಾನದ ಹಕ್ಕನ್ನ ನೀಡಿ ಸ್ವತಂತ್ರವಾಗಿ ಬದುಕಲು ಅವಕಾಶ ಕೊಟ್ಟ ನಮಗೆ ಭಿಕ್ಷೆ ನೀಡಿದ್ದಾರೆ. ಅದೇ ಸಮಯದಲ್ಲಿಯೇ ಇದೇ ನಮ್ಮ ನಾಡಿನ ಜನತೆ ಮೇಲ್ಜಾತಿಯ ಜನರ ಮಾತು ಕೇಳಿದ್ದಾರೆ. ದೇಶದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಜನರ ಮಾತು ಕೇಳಿ ನಮ್ಮ ದೇಶದ ಸಂಸತ್ತಿನಲ್ಲಿ ಹಕ್ಕುಗಳಿಗಾಗಿ ಬ್ರಿಟಿಷ್ ಸರ್ಕಾರವಿದ್ದಂಥ ಸಮಯದಲ್ಲಿ ಮತ್ತು ಸಂವಿಧಾನ ಬರೆದ ವಿಷಯಗಳನ್ನು ಜಾಗೃತ ಮಾಡುವ ಸಮಯಕ್ಕೆ ನಮ್ಮ ನಾಡಿನ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ಯಾರೂ ಸಹ ಒಪ್ಪಿಕೊಳ್ಳಲಿಲ್ಲ. ಮನುವಾದಿಗಳ ಮಾತನ್ನ ಕೇಳಿಕೊಂಡು ತಮ್ಮ ಕಾಲಲ್ಲಿ ತಾವೇ ಕಲ್ಲನ್ನ ಹಾಕಿಕೊಂಡು ಈ ನಾಡಿನ ಜನರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾನ್ ನಾಯಕ ಬಾಬಾ ಸಾಹೇಬ್ರು ದೇಶದ ಪ್ರಜೆಗಳಿಗೆ ಚಿಂತಿಸಿಕೊಳ್ಳುತ್ತಾ ಹೋಗುವ ಸಮಯದಲ್ಲಿ ಇದೇ ನಾಡಿನ ಜನತೆ ಭೀಮ್ರಾವ್ ಅವರೇ ನಮಗೆ ಹಕ್ಕುಗಳು ಹಾಗೆ ಹೀಗೆ ಸಿಗುತ್ತವೆ ಅಂತ ಹೇಳಿಕೊಂಡಿದ್ರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ನಮಗೆ ಯಾಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅಂತ ಕೇಳಿದಾಗ ಅದೇ ಸಮಯದಲ್ಲಿ ತಮ್ಮ ಬೆರಳನ್ನ ಮಾಡಿ ಸಂಸತ್ತಿನ ಕಡೆ ನನ್ನ ನಾಡಿನ ಮುಗ್ಧ ಜನರೇ, ನಿಮ್ಮನ್ನ ಮೋಸ ಮಾಡಿದ ಮೇಲ್ಜಾತಿಯು ಹಾಗೂ ಮನುವಾದಿಗಳು ಈ ಸ್ಥಿತಿಗೆ ನಿಮ್ಮನ್ನ ತಂದಿಟ್ಟಿದ್ದಾರೆ. ಇದನ್ನ ಹೊಡೆದು ಓಡಿಸಬೇಕು ಅಂದ್ರೆ ನೀವು ಜಾಗೃತರಾಗಬೇಕು ಮತ್ತು ಸಂಸತ್ತಿನ ಸದಸ್ಯರಾಗಬೇಕು, ವಿಧಾನಸಭಾ ಸೌಧದ ಶಾಸಕರೂ ಆಗಬೇಕು. ನಿಮ್ಮ ಹಕ್ಕುಗಳಿಗೆ ನೀವೇ ಮಾಲೀಕರು. ಮನುವಾದಿಗಳ ಹತ್ತಿರ ಇರುವ ಸಂವಿಧಾನದಲ್ಲಿ ಆ ಹಕ್ಕು ಕೇಳುವ ಶಕ್ತಿವಂತರು ನಾವಾಗಬೇಕು. ಈ ಸಂಪೂರ್ಣ ವಿಷಯ ನಾವೇಕೆ ಹೇಳಿಕೊಂಡಿದ್ದೇವೆ ಅಂದ್ರೆ, ಮೊದಲು ನಾವು ಹೇಗೆ ತಪ್ಪು ಮಾಡಿದ್ವಿ ಅಲ್ವೋ, ಈಗ ಅದೇ ತಪ್ಪನ್ನ ಮಾಡಿ ಒಳ್ಳೆಯವರನ್ನ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳನ್ನ ಮಾಡೋದು ಬಿಟ್ಟು ಮತವನ್ನ ಹೆಂಡ ದುಡ್ಡು ಊಟಕ್ಕಾಗಿ ಮಾರಿಕೊಂಡು ಮನುವಾದಿಗಳನ್ನ ಆಯ್ಕೆ ಮಾಡಿ ಕಳುಹಿಸಿದ್ದಕ್ಕೆ ಇವತ್ತಿನ ದಿನ ಬೀದಿಗೆ ಬಂದು ಹೋರಾಟ ಮಾಡುವಂಥ ಸಮಯ ಬಂತಲ್ಲ ಸ್ವಾಮಿ.
ರಾಜಕಾರಣಿಗಳು ನಮ್ಮನ್ನ 5 ವರ್ಷಕ್ಕೊಮ್ಮೆ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮತದಾನದ ಹಕ್ಕನ್ನ ಹಾಕಿ ಪಕ್ಷಗಳು ಜಾಹೀರಾತುಗಳಲ್ಲಿ ಹಲವಾರು ಆಸೆ ಆಮಿಷಗಳನ್ನು ತೋರಿಸಿ ನಿಮಗೆ ದುಡ್ಡು ಹೆಂಡ ಕೊಟ್ಟು ಮತವನ್ನ ಪಡೆದುಕೊಂಡು 100ಕ್ಕೆ 50% ಮಾತ್ರವೇ ರೈತರು ಮತ್ತು ಜನರಿಗೆ ಕೆಲಸವನ್ನ ಮಾಡಿಕೊಟ್ಟು ರಾಜಕಾರಣಿಗಳು ಮಾತ್ರ ಐಷಾರಾಮಿ ವಾಹನದಲ್ಲಿ ಸಂಚರಿಸುತ್ತಾ ಐಷಾರಾಮಿ ಮನೆಗಳಲ್ಲಿ ವಾಸ ಮಾಡುತ್ತಾ ಬೇನಾಮಿ ಆಸ್ತಿಗಳನ್ನ ಮಾಡಿಕೊಳ್ಳುತ್ತಾ ತಮ್ಮದೇ ದರ್ಬಾರನ್ನ ಮಾಡಿಕೊಳ್ಳುತ್ತಾ ನಮ್ಮ ನಾಡಿನ ಜನರಿಗೆ ಮಂಕು ಬೂದಿ ಎರಚುತ್ತಿದ್ದಾರೆ. ಇನ್ಮುಂದಾದರೂ ನಮ್ಮ ದೇಶದ ರೈತರು ಮತ್ತು ಮತದಾರರು ಜಾಗೃತರಾಗಿಕೊಂಡು ನಮ್ಮ ಮತವನ್ನ ದುಡ್ಡು ಇಲ್ಲದೆ ದೇಶಕ್ಕಾಗಿ ಮತ್ತು ರಾಜ್ಯಕ್ಕಾಗಿ ದುಡಿಯುವ ಒಳ್ಳೆಯ ಜನನಾಯಕನಿಗೆ ಮತ ಹಾಕಿ ನಮ್ಮ ಸಂವಿಧಾನವನ್ನ ಉಳಿಸಿಕೊಳ್ಳಲು ಅವರು ಹೇಳಿದಂಥ ದಾರಿಯಲ್ಲಿ ನಡೆದ್ರೆ ಹೀಗೆ ಬೀದಿಯಲ್ಲಿ ಕೂತು ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೈಜ ಸುದ್ದಿಗಾಗಿ ನಮ್ಮ AT ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ. ಜನರು ಕ್ಷಮಿಸುವುದಿಲ್ಲ. ರೈತರ ಹೋರಾಟವನ್ನು ಕೊಟ್ಟಿದ್ದಗೊಳಿಸಲು ಪ್ರಯತ್ನಿಸಿದರೆ SDPI ಪಕ್ಷ ಜನರೊಂದಿಗೆ ಸೇರಿ ಜಿಲ್ಲಾ ವ್ಯಾಪ್ತಿ ಹೋರಾಟವನ್ನು ಆರಂಭಿಸಿದೆ. ರೈತರ ಹೋರಾಟವು ಕೇವಲ ಬೆಲೆಗಾಗಿ ಅಲ್ಲ, ಅದು ಗೌರವ ಮತ್ತು ಬದುಕಿನ ಹೋರಾಟವಾಗಿದೆ. ರೈತರ ಗೌರವದ 2 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತಿರುವ ರೈತ ಚಳವಳಿಗೆ ಎಲ್ಲರೂ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ತಮ್ಮ ಚಳವಳಿಗೆ ಜಯ ಸಿಗಲೆಂದು ಶುಭ ಕೋರಿ ನಾವು ಸಹಿತ ತಮ್ಮ ಹೋರಾಟದಲ್ಲಿ ಭಾಗಿಯಾಗುತ್ತೇವೆ. ಜೈ ಹೋರಾಟ ಚಳವಳಿ, ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ಅಧ್ಯಕ್ಷರು ಮತ್ತು ಸದಸ್ಯರು ಶಿವಯೋಗಿ ಬಳಗ ಅಥಣಿ ಎಲ್ಲ ಹಿರಿಯ ಸದಸ್ಯರು ತಮ್ಮೆಲ್ಲರಿಗೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಬಾಳೆಹಣ್ಣಿನ ವ್ಯವಸ್ಥೆಯನ್ನ ನಮ್ಮ ಶಿವಯೋಗಿ ಯೋಗ ಬಳಗದವರು ಮಾಡಿದ್ದಾರೆ. ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ನಮ್ಮ ಚಂದ್ರಕಾಕ ಸರಾಪ ಅಂಗಡಿಯವರು ಮಾಡಿದ್ದಾರೆ. ಈ ಎಲ್ಲ ಮಾನ್ಯರಿಗೆ ತಮ್ಮ ರೈತ ಹೋರಾಟಗಾರರ ಪರವಾಗಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ, ಮಾಜಿ ಸೈನಿಕರ ಪರವಾಗಿ ಹಾಗೂ ಎಲ್ಲ ಕಬ್ಬು ಬೆಳೆಗಾರರ ಪರವಾಗಿ ತುಂಬು ಹೃದಯದ ಧನ್ಯವಾದ ಮೂಲಕ ನಾವು 1-2 ಮಾತುಗಳಲ್ಲಿ ಈ ಒಂದು ನಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಧನ್ಯವಾದಗಳು ಚಂದುಕಾಕ ಜ್ಯುವೆಲರ್ಸ್ನ ಎಲ್ಲ ಸಿಬ್ಬಂದಿಯವರಿಗೆ. ಬಹುಶಃ ನೀವು ಹೋಗಬೇಡ್ರಣ್ಣ, ಒಂದು 5 ನಿಮಿಷ ಕೊಂಡ್ರು ನೀವು ಇದ್ದವ್ರು ಒಂಚೂರು ಸರಿ ಆಕಾಗಳು ಕೊಂಡ್ರಿ ಅಲ್ಲಿ ಒಂದು ಸ್ವಲ್ಪ ಏನ್ ಸರಿ ಅವರು ಪ್ರತಿಭಟನೆಯಲ್ಲಿ 1 ಗಂಟೆ 2 ಗಂಟೆ ಒಂದ್ ಸ್ವಲ್ಪ ತಾವು ಬೆಂಬಲ ಕೊಟ್ಟು ಕೂತ್ಕೊಂಡ್ರೆ ಬೆಂಬಲ ಕೊಟ್ಟು ಹೋಗ್ಬೇಕು. ಯಾಕ ಅಕ್ಕಗಳಿಗೆ ಕೊಡ್ರಂದ್ರೆ ಬಂದಂತ ಎಲ್ಲಾ ಸರ್ಕಾರಗಳು ನಮ್ಗೆ 49 ಮಾಡೈತಿ, ಅಕ್ಕಗಳಿಗೆ 51% ಮಾಡೈತಿ. ನಾವೇ ಹೆಚ್ಚದಿವಿ, ಅವ್ರು ಕೂತ್ರಂದ್ರೆ ಇನ್ನೂ ಒಂಚೂರು ಜೋಶ್ ಬರ್ತೈತಿ. ಅಲ್ಲಿ ಇನ್ನೊಂದ್ ಸ್ವಲ್ಪ ಸರ್ ಜಾಗ ಬಿಡ್ರಿ.